ವೀಕ್ಷಕರೇ ನಮಸ್ಕಾರಗಳು. ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಟೀಮ್ ಇಂಡಿಯಾ ತಂಡದ 14 ವರ್ಷದ ಬಾಲಕನಾಗಿದ್ದ ವೈಭವ್ ಸೂರ್ಯವಂಶಿ ಅವರು ಮತ್ತೊಂದು ಸ್ಫೋಟಕವಾದ ದ್ವಿಶತಕ ಬಾರಿಸಿ ವಿಶ್ವ ದಾಖಲೆಗಳನ್ನು ಬರೆದು ಹಾಕಿದ್ದಾರೆ. ಇನ್ನು ವೀಕ್ಷಕರೇ, ವಿರಾಟ್ ಕೊಹ್ಲಿ ಅವರ 10 ವಿಶ್ವ ದಾಖಲೆಗಳನ್ನು ಕೂಡ ವೈಭವ್ ಸೂರ್ಯವಂಶಿ ಅವರು ಒಂದೇ ಇನ್ನಿಂಗ್ಸ್ನಲ್ಲಿ ಸರಿಗಟ್ಟಿದರು. ಇನ್ನು ವೀಕ್ಷಕರೇ, ಈ ಬಗ್ಗೆ ಮಾತನಾಡಿದ ಬೆನ್ ಸ್ಟೋಕ್ಸ್ ಅವರು ಸ್ಫೋಟಕವಾದ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಈ 14 ವರ್ಷದ ಬಾಲಕನ ಸ್ಫೋಟಕ ಇನ್ನಿಂಗ್ಸ್ಗೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಮುಂಬರುವಂಥ ದಿನಮಾನಗಳಲ್ಲಿ ಇವರು ವಿರಾಟ್ ಕೊಹ್ಲಿ ಅವರ ದಾಖಲೆಗಳನ್ನು ಅಷ್ಟು ಸರಿಗಟ್ಟುತ್ತಾರೆ ಎಂದರೆ ಪ್ರತಿಯೊಬ್ಬ ಅಭಿಮಾನಿ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಎಸ್ ಎಂದು ಟೈಪ್ನ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಬಹುದು. ಹಾಗೆ ವೀಕ್ಷಕರೇ, ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ನ ಆನ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಈಗಾಗಲೇ ಭಾರತ ತಂಡವು ಇಂಗ್ಲೆಂಡ್ ವಿರುದ್ಧ 5 ಟೆಸ್ಟ್ ಪಂದ್ಯಗಳ ಸರಣಿಗಾಗಿ ಆಂಗ್ಲ ನಾಡಿಗೆ ಎಂಟ್ರಿ ಕೊಟ್ಟಿದೆ. ಹೌದು, ನಾಳೆ ಜೂನ್ 20ರಿಂದ ಜೂನ್ 24ರವರೆಗೆ ಮೊದಲ ಟೆಸ್ಟ್ ಪಂದ್ಯವು ಆರಂಭಗೊಳ್ಳಲಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು ಟೀಮ್ ಇಂಡಿಯಾ ತಂಡಕ್ಕೆ ತುಂಬ ಮಹತ್ವದ ಪಂದ್ಯವಾಗಿದ್ದು, ಈ ಒಂದು ಪಂದ್ಯದಲ್ಲಿ ಭಾರತ ತಂಡದ ಗೆಲ್ಲುವ ಪರ್ಸೆಂಟೇಜ್ ಕೇವಲ 32% ಇದ್ದರೆ ಇತ್ತ ಇಂಗ್ಲೆಂಡ್ ತಂಡವು 59% ಹಂಚಿಕೊಂಡಿದೆ. ಹೌದು, ಈಗಾಗಲೇ ಭಾರತ ತಂಡವು ಈ ಒಂದು ಸರಣಿಯನ್ನು ಗೆಲ್ಲುವ ತವಕದಲ್ಲಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇವತ್ತು ನಡೆದಂಥ ವಾರ್ಮಪ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು ಸ್ಫೋಟಕವಾದ ದ್ವಿಶತಕವನ್ನು ಬಾರಿಸಿ ಮಿಂಚಿದರು. ಹೌದು ವೀಕ್ಷಕರೇ, ಕೇವಲ ಎದುರಿಸಿದ 130 ಎಸೆತಗಳಲ್ಲಿ 14 ಸಿಕ್ಸರ್ ಹಾಗೂ 18 ಬೌಂಡ್ರಿಗಳೊಂದಿಗೆ 260 ರನ್ ಬಾರಿಸಿ ವಿರಾಟ್ ಕೊಹ್ಲಿ ಅವರ ದಾಖಲೆಗಳನ್ನು ಕೂಡ ಅಳಿಸಿ ಹಾಕಿದ್ದಾರೆ. ಇನ್ನು ವೀಕ್ಷಕರೇ, ಈ ಬಗ್ಗೆ ಮಾತನಾಡಿದ ಬೆನ್ ಸ್ಟೋಕ್ಸ್ ಅವರು ಈ ಆಟಗಾರನ ಬಗ್ಗೆ ಹೇಳಿದ್ದು, ನೋಡಿ ಸರ್, 14 ವರ್ಷದಲ್ಲಿ ಈ ಬಾಲಕನು ಸಾಕಷ್ಟು ವಿಶ್ವ ದಾಖಲೆಗಳನ್ನು ಬರೆದು ಹಾಕಿದ್ದಾನೆ ಮತ್ತು IPLನಲ್ಲಿ ರಾಜಸ್ಥಾನ ವಿರುದ್ಧ ವೇಗದ ಶತಕವನ್ನು ಕೂಡ ಬಾರಿಸಿದ್ದು ಟೀಮ್ ಇಂಡಿಯಾ ತಂಡಕ್ಕೆ ವಜ್ರ ಸಿಕ್ಕಿದಂತಾಗಿದೆ. ಹೌದು, ಮುಂದಿನ ದಿನಮಾನಗಳಲ್ಲಿ ಇವನು ವಿರಾಟ್ ಕೊಹ್ಲಿ ಅವರ ದಾಖಲೆಗಳನ್ನು ಸರಿಗಟ್ಟಲಿದ್ದಾನೆ ಎಂದು ಬೆನ್ ಸ್ಟೋಕ್ಸ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.